19 kg ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ದರ 3021 ರೂಪಾಯಿ ಆಗಿದೆ ಇವತ್ತಿನ ರೇಟು ಬೆಂಗಳೂರಿನದ್ದು. ಇನ್ನು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಒಂದು ಮುನ್ಸೂಚನೆ ಸಿಗ್ತಾ ಇದೆ, ಪರಿಸ್ಥಿತಿ ತಿಳಿ ಹೋಗ್ತಾ ಇದೆ, ಪರಿಸ್ಥಿತಿ ಸರಿ ಹೋಗ್ತಾ ಇದೆ. LPGಯ ಅಭಾವದ ಸ್ಥಿತಿ ಏನು ಬಂದಿತ್ತು, ಈಗ ಪರಿಸ್ಥಿತಿ ಸರಿ ಹೋಗ್ತಾ ಇದೆ ಅಂತ. ಅದೇ ಕಾರಣಕ್ಕಾಗಿ ದರ ಇಳಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ದರವೂ ಕೂಡ ಇಳಿಕೆಯಾಗಬಹುದೇನೋ ಅನ್ನೋ ನಿರೀಕ್ಷೆ ಈಗ ಸೃಷ್ಟಿಯಾಗ್ತಾ ಇದೆ. ಯಾಕಂತಂದ್ರೆ ಯುದ್ಧ ಪೂರ್ವದ ಸ್ಥಿತಿಗೆ ಸದ್ಯ ಕ್ರೂಡ್ ಆಯಿಲ್ನ ದರ ತಲುಪಿರೋದು. ಅದಕ್ಕಾಗಿ ಪೆಟ್ರೋಲ್ ಡೀಸೆಲ್ ದರವೂ ಇಳಿಕೆಯಾಗಬಹುದು ಅನ್ನೋ ಮುನ್ಸೂಚನೆಯೊಂದು ಕಾಣ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಇವತ್ತು 177 ರೂಪಾಯಿ ಬೆಂಗಳೂರಲ್ಲಿ ಕಡಿಮೆಯಾಗಿದೆ. LPG ಗ್ಯಾಸ್ ಸಿಲಿಂಡರ್ ದರ ಕಡಿಮೆಯಾಗಿರುವಂಥ ಡೀಟೇಲ್ನ ಜೊತೆಗೆ ಇನ್ನು LPG ಆಟೋ LPGಯ ದರವೂ ಕೂಡ ಕಡಿಮೆಯಾಗಿದೆ. 10 ರೂಪಾಯಿ ಇಳಿಕೆಯಾಗಿದೆ. 95 ರೂಪಾಯಿ ಇತ್ತು, ಈಗ ಅದು 85 ರೂಪಾಯಿಗಾಗಿದೆ. ಕೆಲವೆಡೆ ಹಳೆ ದರದಲ್ಲೇ ಗ್ಯಾಸ್ ಹಾಕ್ತಾ ಇದ್ರು ಸಿಬ್ಬಂದಿ. LPG ಗ್ಯಾಸ್ ಸ್ಟೇಷನ್ನ ಸಿಬ್ಬಂದಿ ಸುವರ್ಣ ನ್ಯೂಸ್ ಕ್ಯಾಮರಾ ಕಂಡು ಬಂಕ್ ಸಿಬ್ಬಂದಿ ಅಲರ್ಟ್ ಆದರು. ತಕ್ಷಣ ನಿನ್ನೆಯ ದರದಲ್ಲಿ ಏನು ಕೊಡಲಾಗ್ತಾ ಇತ್ತು ಅದನ್ನು ಇವತ್ತಿಗೆ ಕಡಿಮೆ ಮಾಡಿಕೊಂಡ್ರು. 10 ರೂಪಾಯಿ ಕಡಿಮೆ ಮಾಡಿದರು. ಸುವರ್ಣ ನ್ಯೂಸ್ನ ಕ್ಯಾಮರಾ ನೋಡಿದ ಬೆನ್ನಿಗೆ ಈಗ ಆಟೋ ಚಾಲಕರು ಒತ್ತಾಯಿಸ್ತಾ ಇದ್ದಾರೆ, ಇನ್ನಷ್ಟು ಕಡಿಮೆ ಆಗಲಿ. ಇರಾನ್ ಅಮೆರಿಕ ಯುದ್ಧದ ಹಿನ್ನೆಲೆಯಲ್ಲಿ ಆಟೋ LPG ಗ್ಯಾಸ್ ದರ ಹೆಚ್ಚಳ ಆಗಿದ್ದನ್ನ ನೀವು ನೋಡಿದ್ರಿ. ಸಾಲುಗಟ್ಟಿ ನಿಂತು ಆಟೋದವರು LPG ಗ್ಯಾಸ್ಗಾಗಿ ಪರದಾಡಿದ ದಿನಗಳನ್ನು ಕೂಡ ನಾವು ನೋಡಿದ್ವಿ. ಇದೀಗ ಯುದ್ಧ ನಿಂತಿದೆ, ಎಲ್ಲ ಕಡೆ ಆಟೋದವರಿಗೆ ಈಸಿಯಾಗಿ LPG ಗ್ಯಾಸ್ ಸಿಗ್ತಾ ಇತ್ತು. ಆದ್ರೆ ಇವತ್ತು ಒಂದು ಗುಡ್ ನ್ಯೂಸ್ ಅಂತ ಅಂದ್ರೆ LPG ಆಟೋ ದರ ಇಳಿಕೆ, ಆಟೋ ಒಂದು ರೇಟ್ ಏನಿತ್ತು ಅದು ಇಳಿಕೆ ಆಗಿರ್ತಕ್ಕಂಥದ್ದು. ಆಟೋ ಗ್ಯಾಸ್ ಬಂಕ್ಗಳ ಮುಂದೆ ಇವತ್ತು ಕೂಡ ಸಾಲುಗಟ್ಟಿ ನಿಂತು ಆಟೋದವರು ಗ್ಯಾಸ್ನ ತುಂಬಿಸ್ಕೋತಾ ಇದ್ದಾರೆ. ಸದ್ಯ ನಾವು ಮಾಗಡಿ ರಸ್ತೆಯಲ್ಲಿರುವಂತಹ ಭರತ್ ಪೆಟ್ರೋಲಿಯಂ ನಲ್ಲಿರುವಂತಹ ಆಟೋ ಗ್ಯಾಸ್ ಬಂಕ್ ಮುಂದೆ ಇದೀವಿ. ಇವತ್ತು ಯಾಕೆ ಸಾಲು ಅಂತ ಅಂದ್ರೆ ಇವತ್ತು 10 ರೂಪಾಯಿ ಇಳಿಕೆ ಆಗಿತ್ತು. ನಾವು ಬೆಳಗ್ಗೆ ಬಂದು ನೋಡಿದಂತ ಸಂದರ್ಭದಲ್ಲಿ ಇಲ್ಲಿ 95 ರೂಪಾಯಿಗೆ ಆಟೋ ಗ್ಯಾಸ್ ನ ಹಾಕ್ತಾ ಇದ್ರು. ನಂತರ ಇದೀಗ ಇಲ್ಲಿ ಬಂದಂತಹ ಇದರ ಮ್ಯಾನೇಜರ್ ಏನಿದ್ರು ಅವರು ಇವಾಗ ದರ ಇಳಿಕೆಯನ್ನ ಮಾಡಿ ಇವತ್ತಿನ ದರವನ್ನ ಶೋ ಅಪ್ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು ಇವತ್ತಿನ ದರ 84 ರೂಪಾಯಿ 91 ಪೈಸೆ. ಈ ಒಂದು ನಿಟ್ಟಿನಲ್ಲಿ 84 ರೂಪಾಯಿ 91 ಪೈಸೆಗೆ ಆಟೋದವರೆಲ್ಲರೂ ಕೂಡ ಆಟೋ ಗ್ಯಾಸ್ ನ ಭರ್ತಿ ಮಾಡಿಸ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ದರ ಇಳಿಕೆ ಆಗಿದ್ರು ಕೂಡ ಆಟೋ ಗ್ಯಾಸ್ ಬಂಕ್ಗಳಲ್ಲಿ ದರ ಇಳಿಕೆಯನ್ನ ಚಾಲೂ ಮಾಡಲಿಕ್ಕೆ, ದರ ಇಳಿಕೆಯನ್ನ ಇಳಿಕೆಯಾಗಿರುವಂತಹ ದರದಲ್ಲಿ ಆಟೋದವರಿಗೆ ಗ್ಯಾಸ್ ನ ನೀಡಲಿಕ್ಕೆ ಇಷ್ಟೊತ್ತು ಆಯ್ತು ಅಂತಕ್ಕಂಥದ್ದು. ಆಟೋ ಗ್ಯಾಸ್ ದರ ಇಳಿಕೆ ಆಗಿರೋದು ನಿಮಗೆ ಖುಷಿ ತಂದಿದೆಯಾ? ಇಲ್ಲ ಮೇಡಮ್, ತುಂಬಾ ಖುಷಿ ಇಲ್ಲ ಮೇಡಮ್. ಯಾಕೆ ಸರ್? ಯಾಕೆಂದ್ರೆ ಇವಾಗ ಮೊದಲು 60 ರೂಪಾಯಿ 59 ಆ ತರ ಇದ್ದಾಗ ರೇಟ್ ಇದ್ದಾಗ ಏಕ್ದಮ್ ಇವರು ಯುದ್ಧ ಅಂತಂದಾಗ ಏಕ್ದಮ್ ರೇಟ್ 20 ರೂಪಾಯಿ 25 ರೂಪಾಯಿಂದ 30 ರೂಪಾಯಿವರೆಗೂ ಎಕ್ಕಿಸ್ಕೊಂಡು ಹೋದ್ರು. ಒಂದೇ ಸತಿ 120 ರೂಪಾಯಿವರೆಗೂ ಹೋಗಿದೆ ನಾನು ನೋಡಿದ ಮಟ್ಟಿಗೆ. ಯಾವಾಗ ಇವರು ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕಿದಾಗೆಲ್ಲ ಒಂದೊಂದ್ಸತಿ ಸ್ಟಾಕ್ ಬಂದಾಗ ಅವಾಗಲೇ ಗಳಿಗೆನೆ ಇಮಿಡಿಯೇಟ್ಲಿ ಚೇಂಜ್ ಮಾಡೋರು ಒಂದೊಂದು ರೇಟ್ನ. ಅವಾಗ ಯಾರು ಕೇಳೋರಿಲ್ಲ. ಈಗ 10 ರೂಪಾಯಿ 5 ರೂಪಾಯಿಗೆ ಬಂದ್ಬಿಟ್ಟು ಇವಾಗ ಕೇಳ್ತಿರೋದು ಏನ್ ಮಾಡಕ್ಕಾಗ್ತದೆ? ಈಗ ನೋಡಿ 10 ರೂಪಾಯಿ ಏನಕ್ಕೆ ವೇಸ್ಟ್, ಅದು ಸುಮ್ಗೆ. ಅದೇ 95 ರೂಪಾಯಿಗೂ ಅದೇ ರೇಟ್ ಕೊಡುತ್ತಾರೆ, 85 ರೂಪಾಯಿ ಅದೇ. ಪ್ಯಾಸೆಂಜರ್ ಅಂತೂ ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಡೋದಿಲ್ಲ. ಯುದ್ಧ ಆದಾಗ ಎಷ್ಟು ರೂಪಾಯಿ ಇತ್ತು ಅಂದ್ರೆ 60 ರಿಂದ 64 ರೂಪಾಯಿವರೆಗೂ ಇತ್ತು. ಎಷ್ಟು ಆಗ್ಬೇಕು ಅಂತ ಬಯಸ್ತೀರಾ? 60-65 ರೂಪಾಯಿ ಆದ್ರೆ ಓಕೆ ಮೇಡಮ್. ಇದು ಇನ್ನೂ ಜಾಸ್ತಿನೇ ಆಯ್ತು ಮೇಡಮ್. 85 ರೂಪಾಯಿ ಅಂದ್ರೆ ಏನು ಮೇಡಮ್? ರಾತ್ರಿನೇ ದರ ಚೇಂಜ್ ಆಗಿದೆ ಅಂದ್ರೆ 10 ರೂಪಾಯಿ ಕಮ್ಮಿ ಆಗಿದೆ. ಆದ್ರೂ ಕೂಡ ನೀವು 95 ರೂಪಾಯಿಗೆ ನೀವು ಹಾಕ್ತಾ ಇದ್ರಿ ಮೇಡಮ್. ಕಂಪ್ನಿಯಿಂದ ಬಂದ್ರೆ ನಾವು ಇದು ಮಾಡೋದು. ಈಗ ಕಂಪ್ನಿಯಿಂದ ಮೆಸೇಜ್ ಬಂದೈತೆ, ಈಗ ಮ್ಯಾನೇಜರ್ ಬಂದು ಈಗ ಇದು ಮಾಡಿದ್ರು. ನಿಮ್ಗೆ ಗೊತ್ತಿರ್ಲಿಲ್ವಾ ದರ ಚೇಂಜ್ ಆಗಿರೋದು, 10 ರೂಪಾಯಿ ಇಳಿಕೆ ಆಗಿರೋದು? ನಮಗೆ ಗೊತ್ತಿಲ್ಲ. ನಾವು ಬೆಳಗ್ಗೆ ಸಂಜೆ ಹೋದ್ರೆ ನಾವು ಬೆಳಗ್ಗೆ ಡ್ಯೂಟಿ 8 ಗಂಟೆ ಬರ್ತೀವಿ. ನಿಮಗೆ ಖುಷಿ ತಂದಿದೆಯಾ ಸರ್ ದರ ಇಳಿಕೆ? ಖುಷಿ ಅಂತ ಹೇಳಕ್ಕಾಗಲ್ಲ ಮೇಡಮ್, ಸಮಾಧಾನ ಆಗಿದೆ. ಎಷ್ಟು ಆಗ್ಬೇಕು ಅಂತೀರಾ ಸರ್? ಅಂದ್ರೆ ನಿಮ್ಗೆ ಲಾಭದಾಯಕವಾಗಿರ್ಬೇಕು ಅಂತಂದ್ರೆ ಎಷ್ಟು ಆಗ್ಬೇಕು? 65 ಆಗ್ಬೇಕು ಮೇಡಮ್. ಏನು ಹಳೆ ರೇಟ್ ಇತ್ತು ಆ ರೇಟ್ ಇದ್ರೆ ಒಂದು ನಾರ್ಮಲ್ ಆಗಿ ಹೋಗ್ಬೋದು. ಯಾಕಂದ್ರೆ ಈಗ ಗ್ಯಾಸ್ ಜಾಸ್ತಿ ಆಗಿದೆ, ವಾರ್ ಇತ್ತು ಓಕೆ, ಇವಾಗ ವಾರ್ ಕಮ್ಮಿ ಆಗಿದೆ, ನಾರ್ಮಲ್ ಮಾಡ್ಬೇಕಲ್ವಾ. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ರಕ್ಷಾ, ಎಚ್ನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.